ಈಗ TV9 ವರದಿಗೆ ತಾವು ಸ್ಪಂದಿಸಿದ್ದೀರಿ ಸರ್, ಯಾವ ರೀತಿ ಏನು ಹೇಳಿಕೊಟ್ರೆ, ಏನು ಭರವಸೆ ಕೊಟ್ಟರೆ ಸರ್? ಇಲ್ಲ, ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚಿತ್ರದುರ್ಗ ಕೇಂದ್ರ ಸ್ಥಳದಲ್ಲಿರ್ತಕ್ಕಂಥ ರೇಣುಕಾ ಸ್ವಾಮಿಯವ್ರದ್ದು ಬಗ್ಗೆ ನಾನು ಭಾಳಷ್ಟು ಹೇಳಬೇಕಾಗಿಲ್ಲ, ಇದೆಲ್ಲ ಗೊತ್ತಿರ್ತಕ್ಕಂಥದ್ದು. ಈಗಾಗಲೇ ಆ ಸಂದರ್ಭದಲ್ಲಿ ಯಾವಾಗ ಆ ಘಟನೆ ಆಯಿತು, ಆ ಘಟನೆ ಆದಂಥ ಸಂದರ್ಭದಲ್ಲಿ ನಮ್ಮ ಗೃಹ ಮಂತ್ರಿಗಳು, ಮಾಜಿ ಡೆಪ್ಟಿ ಸಿ ಎಂ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರ ಜೊತೆಗೆ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು, ನಮ್ಮ ಶಾಸಕರು, ನಮ್ಮೆಲ್ಲ ಜನಪ್ರತಿನಿಧಿಗಳು ಬಂದು ಭೇಟಿ ಕೊಟ್ಟು ಅವ್ರನ್ನ ಸಾಂತ್ವನ ಹೇಳೋಂಥ ಕೆಲಸ ಮಾಡಿದ್ವಿ. ಈಗಾಗಲೇ ಎಲ್ಲ ಕಾಲಕ್ಕೆ ಏನಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇನ್ನು ನಿಮ್ಮ TV9 ವರದಿಗಾರರು ಮಾನ್ಯ ಶ್ರೀ ರಂಗನಾಥ್ ಅವರು ನಮಗೂ ಪರಿಚಯ, ಅವರು ಸ್ವಲ್ಪ ಅವರು ಇಲ್ಲಿ ಬಂದು ಅವ್ರಿಗೇನು ಏನಾದ್ರೂ ಯಾರ್ಯಾರು ಜನಪ್ರತಿನಿಧಿಗಳಿಂದ ಏನು ಸಹಾಯ ಮಾಡಲಿಕ್ಕಾಗುತ್ತೆ ಅದನ್ನು ಮಾಡಲಿಕ್ಕೆ ಆಗುತ್ತಾ ಅಂತ ಹೇಳಿದ್ರು. ಖಂಡಿತವಾಗ್ಲೂ ನಮಗೆಲ್ಲೋ ಒಂದು ಕಡೆ ಒಂದು ಅವಕಾಶ, ನಾವು ಮಾಡೋದೇ ಸೋಷಿಯಲ್ ವರ್ಕು. ಅದರಲ್ಲಿ ನಮ್ಮ ಸ್ನೇಹಿತರು ಬಾಬು ರೆಡ್ಡಿ ಇರ್ಬೋದು, ಲಿಂಗರಾಜು, ನಮ್ಮ ರವಿಕುಮಾರ್ ಅವರು, ನಾವೆಲ್ಲ ಇವತ್ತು ಬಂದು ಅವ್ರಿಗೆ ಎಲ್ಲ ಅವರೇನು ಈಗಿನ ಪ್ರಸ್ತುತ ಸನ್ನಿವೇಶದಲ್ಲಿ ಅವ್ರ ಮಗುನ ನೋಡಿದ್ವಿ. 11 ತಿಂಗಳ ಮಗು, ಗಂಡು ಮಗು, ಮತ್ತು ಅವ್ರ ತಂದೆ ತಾಯಿನ ಮಾತಾಡಿದ್ವಿ. ಜೊತೆಗೆ ಅವರು ಏನು ಸರ್ಕಾರದಲ್ಲಿ ಕೆಲಸ ಅಂದರೆ ಎಮ್ಮನಿಗೆ ಏನು PUC ಓದಿದ್ದಾರೆ, ಒಂದು ಸರ್ಕಾರದಿಂದ ಒಂದು ಕಾಯಂ ನೌಕರಿ ಆದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವರು ರಿಕ್ವೆಸ್ಟ್ ಇತ್ತು. ಅದನ್ನು ಸರ್ಕಾರನೂ ಕೂಡ ಸಹಾನುಭೂತಿಯಿಂದ ಕನ್ಸಿಡರ್ ಮಾಡಿದ್ರು. ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಬಂದಿದೆ ಅಂತ ಹೇಳಿದ್ರು. ಅದಕ್ಕೆ ಈಗ ಇಲ್ಲಿ 2 ಸಂಸ್ಥೆಗಳಿದ್ದಾವೆ. ಆ ಸಂಸ್ಥೆಗಳ ಸ್ವಾಮೀಜಿಗಳು, ಸಿರಿಗೆರೆ ಸ್ವಾಮೀಜಿಗಳಿರ್ಬೋದು, ಮತ್ತು ಇಲ್ಲಿ ಮುರುಘಾ ಮಠದ ಸ್ವಾಮೀಜಿಗಳು ಮತ್ತು ಅವರ ಅಡ್ಮಿನಿಸ್ಟ್ರೇಟರ್ನು ಕೂಡ ಕೇಳೋಂಥ ಕೆಲಸ ನಾವು ಮಾಡ್ತೀವಿ. ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಏನೇ ಒಂದು ಸಹಾಯ ಆದ್ರೂ ಅವ್ರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಭಾವಿಸಿದ್ದೀವಿ. ಹಾಗಾಗಿ ಇವತ್ತು ಭೇಟಿ ಕೊಟ್ಟು ನಾವೇನು ಅವತ್ತು ನಿಮ್ಮ TV9 ರಂಗನಾಥ್ ಅವರಿಗೆ ಮುಖಾಂತರ ಏನು ಹೇಳಿದ್ವಿ ಅದನ್ನು ಅವ್ರಿಗೆ ಸಣ್ಣದ ಒಂದು ಸಹಾಯ ಮಾಡಿದ್ದೀವಿ ಅಷ್ಟೇ. ಎಷ್ಟು ಹಣ ಸಹಾಯ ಮಾಡಿದ್ರಿ? ಅವ್ರಿಗೆ 1 ಲಕ್ಷ ಹಣವನ್ನು ಕೊಟ್ಟಿದ್ದೀವಿ. ಈಗ ನೌಕರಿಗೋಸ್ಕರ ಏನು ಸಹಾಯ ಮಾಡೋದು ಸರ್? ಖಂಡಿತವಾಗ ಅದೇ ನಾವೀಗ ಗುರುಗಳಿಗೆ ಅವ್ರ ಪರವಾಗಿ ಸಿರಿಗೆರೆ ಶ್ರೀಗಳಲ್ಲಿ, ಜೊತೆಗೆ ಇಲ್ಲಿ ಮುರುಘಾ ಶ್ರೀಗಳು, ಇವಾಗೇನು ಬಸವಕುಮಾರ ಸ್ವಾಮಿಗಳಿದ್ದಾರೆ, ಈಗಾಗಲೇ ನಿಮ್ಮ ಇದ್ದಂಥ ಸಂದರ್ಭದಲ್ಲಿ ಕಳಿಸೋದವ್ರಿಗೂ ಕೂಡ ದೂರವಾಣಿಯಲ್ಲಿ ಕೇಳಿದ್ವಿ. ಅವರು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನಿರಂತರವಾಗಿ ಅವ್ರನ್ನ ಕೇಳೋಂಥ ಕೆಲಸ ಮಾಡ್ತೀವಿ. CM ಕಚೇರಿಯಲ್ಲಿ ಕೂಡ ತಾವು ಏನಾದ್ರು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ? ಖಂಡಿತವಾಗ್ಲೂ ನಮ್ಮ CM ಅವ್ರ ಹತ್ರನೂ ಈಗಾಗಲೇ ನಮ್ಮ CM ಅವರು ಪಾಪ ಭರವಸೆ ಅವರು ಯಾವತ್ತೂ ಕೊಟ್ಟಿದ್ದಾರೆ. ಕಾನೂನಲ್ಲಿ ಇಲ್ಲ ಅಂಥೇಳಿ ಇದನ್ನು ವಿಶೇಷ ಪ್ರಕರಣ ಅಂಥೇಳಿ ಅವ್ರು ಕಳಿಸಿ ಅವ್ರೇನು ಪರ್ಮಿಷನ್ ಕೇಳಿದ್ರೆ ನಾವು CM ಅವ್ರ ಹತ್ರ ಹೋಗಿ ನಮ್ಮ ಜಿಲ್ಲೆ ಪರವಾಗಿ ಅವರ ಸ್ಥಿತಿಗತಿಯನ್ನು ನೀಡಿ ನಾವು ನಮ್ಮ ಮಂತ್ರಿಗಳಿರ್ಬೋದು, ನಮ್ಮ MLAಗಳು ನಾವೆಲ್ಲ ಹೋಗಿ ಅವ್ರ ಪರವಾಗಿ ಕೇಳೋಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.